ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ರು ವಿಂಟರ್ ಸೀಸನ್ ಶುರುವಾಗಿದೆ. ಈ ಚಳಿಗಾಲದಲ್ಲಿ ನೆಲ್ಲಿಕಾಯಿ ಕೂಡ ತುಂಬ ಹೇರಳವಾಗಿ ಸಿಗುತ್ತಲ್ಲ. ಹಾಗೆಯೇ ಇವತ್ತು ಆ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಒಂದು ಮುರಬ್ಬ ಅಥವಾ ಸ್ವೀಟ್ ಪಿಕಲ್ ಅಂತ ಏನು ಹೇಳ್ತಾರೆ ಅದನ್ನು ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ. ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗಳನ್ನ ತಗೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಈಗ ಇದಕ್ಕೆ ನಾವು ಸ್ವಲ್ಪ ತೂತಗಳನ್ನ ಮಾಡ್ಕೊಬೇಕಾಗುತ್ತೆ. ಅಂದರೆ ಇದನ್ನು ನಾವು ಸಕ್ಕರೆ ಪಾಕದಲ್ಲಿ ನಾವು ಬೇಯಿಸೋದ್ರಿಂದ ನೋಡಿ ಈ ರೀತಿ ಒಂದು ಫೋರ್ಕ್ನ ಯೂಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಇದಕ್ಕೆಲ್ಲನೂ ಕೂಡ ಚೆನ್ನಾಗಿ ಹೋಲ್ ಮಾಡಿ ತೆಗೆದಿಟ್ಕೊಬೇಕಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ ತುಂಬಾ ಇರೋದ್ರಿಂದ ನಮಗೆ ಹೇರ್ಗಿರ್ಬೋದು, ಸ್ಕಿನ್ನಿಗಿರ್ಬೋದು, ಹಾಗೆಯೇ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಈಗ ವಿಂಟರ್ನಲ್ಲಿ ಇದು ತುಂಬ ಹೇರಳವಾಗಿ ಸಿಗ್ತಾ ಇರುತ್ತಲ್ಲ, ಹಾಗೆಯೇ ಇದನ್ನು ಪ್ರತಿದಿನ ಒಂದೊಂದು ನೆಲ್ಲಿಕಾಯಿನ ನಾವು ಬೀಟ್ರೂಟ್ ಜ್ಯೂಸಲ್ಲಿ ಅಥವಾ ಬೇರೆ ಯಾವುದಾದ್ರು ಜ್ಯೂಸ್ ಮಾಡಿ ಕುಡಿಯೋದ್ರಿಂದನೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನೋಡಿ ಈ ರೀತಿ ಎಲ್ಲನೂ ಅದನ್ನು ತೂತ ಮಾಡಿ ಇಟ್ಕೊಂಡು ಒಂದು ಸ್ಟೀಮಲ್ಲಿ ನಾವು ಇದನ್ನು ಒಂದು 10 ನಿಮಿಷನಾದರೂ ಬೇಯಿಸ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಕಾಯೋದಕ್ಕಿಟ್ಟು ಒಂದು ಜಾಲರಿ ಪಾತ್ರೆಗೆ ಹಾಕಿ ಇದನ್ನು ಒಂದು 10 ನಿಮಿಷ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಮಾತ್ರನೇ ಬೇಯಿಸ್ಕೊಬೇಕಾಗುತ್ತೆ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈಗ ನಾನಿಲ್ಲಿ ಒಂದು 740 ಗ್ರಾಮ್ ಆಗುವಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಸಕ್ಕರೆನ ತೊಗೊಂಡು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಣಲೆನಲ್ಲಿ. ಅದಕ್ಕೆ ನಾವು ಏನು ಆರೋದಕ್ಕೆ ಇಟ್ಟಿದ್ವಲ್ಲ ನೆಲ್ಲಿಕಾಯಿ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಸಕ್ಕರೆಗೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಾ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುತ್ತೆ. ಈ ಸಕ್ಕರೆ ಪಾಕದಲ್ಲೇ ಇದು ಬೇಯಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆನ ಮುಚ್ಚಿಟ್ಕೊಂಡು ಒಂದು ಅರ್ಧ ಗಂಟೆನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮಧ್ಯ ಇದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡ್ರೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ನೊರೆ ಎಲ್ಲ ಇದಾಗ್ತಾ ಇದೆ ಅಲ್ವಾ. ಇದು ಕಂಪ್ಲೀಟಾಗಿ ನೊರೆ ಎಲ್ಲ ಹೋಗೋವರೆಗೂ ಕೂಡ ಈ ರೀತಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ನೋಡಿ ಪಾಕದ ಕಲರು ಕೂಡ ಚೇಂಜ್ ಆಗಿದೆ. ಹಾಗೆಯೇ ನೆಲ್ಲಿಕಾಯ್ದು ಬಣ್ಣನೂ ಕೂಡ ಚೇಂಜ್ ಆಗಿದೆ. ನೋಡಿ ಪಾಕದ ಕನ್ಸಿಸ್ಟೆನ್ಸಿನೂ ಕೂಡ ಇದೇ ರೀತಿ ಸ್ವಲ್ಪ ತೆಳುವಾಗೇ ಇರಬೇಕು. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಫುಲ್ ಕಲ್ ಥರ ಆಗಿಬಿಡುತ್ತೆ. ನೋಡಿ ಈಗ ಲಾಸ್ಟಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ಇದನ್ನು ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಅಥವಾ ಇಟ್ಟರೆ ಒಂದು 2 ರಿಂದ 3 ತಿಂಗಳವರೆಗೂ ಕೂಡ ಹಾಳಾಗೋದಿಲ್ಲ. ಇದನ್ನು ದಿನ ಒಂದೊಂದು ನೆಲ್ಲಿಕಾಯಿನ ಈ ರೀತಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.